ದಾವಣಗೆರೆಯಲ್ಲಿ ಬೈ ಎಲೆಕ್ಷನ್ ಗೆಲ್ಲುವ ಬಗ್ಗೆ ಡಿಕೆ ಶಿವಕುಮಾರ್ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಬಹಿರಂಗ ಸಭೆಯಲ್ಲಿ ಮಳೆ ಬಂದಿದ್ದು ಶುಭ ಶಕುನ. ರಾತ್ರಿ 12 ಗಂಟೆವರೆಗೂ ನಾವು ಮೀಟಿಂಗ್ ಮಾಡಿದ್ದೇವೆ. ದಾವಣಗೆರೆಯಲ್ಲಿ ಯಾವುದೇ ಅಸಮಾಧಾನ ಇಲ್ಲ. ದಾವಣಗೆರೆ ಬೆಂಗಳೂರಿಗಿಂತಲೂ ಹೆಚ್ಚು ಅಭಿವೃದ್ಧಿ ಆಗಿದೆ. ಸಮರ್ಥ ಶಾಮನೂರಿಗಿಂತ ಹೆಚ್ಚಿನ ಅಂತರದಿಂದ ಗೆಲ್ತಾರೆ. ಬಿಜೆಪಿ ಅವರಿಗೆ ಬೆಲೆ ಏರಿಕೆ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಅಚ್ಚೇದಿನ್ ತಂದ್ರ ನಿಮ್ಮ ಅಕೌಂಟ್ಗೆ 15 ಲಕ್ಷ ಬಂತಾ? ಅಕ್ಷತೆ ಅಂದು ಮಂತ್ರಾಕ್ಷತೆ ಅಂತ ಮನೆ ಮನೆಗೆ ಹಂಚಿದ್ರು. ಈಗ ಮನೆ ಮನೆ ಬಾಗಿಲಿಗೆ ಸಿಲಿಂಡರ್ ಹಂಚಲಿ ನೋಡೋಣ. ದಾವಣಗೆರೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಡಿಸಿಎಂ ಡಿಕೆಶಿ ಸವಾಲ್ ಹಾಕೋ ಕೆಲಸ ಮಾಡಿದ್ದಾರೆ. ಬಹಳ ಸಂತೋಷ ಆಯಿತು. ರಾತ್ರಿ ಒಳ್ಳೆ ಬಹಿರಂಗ ಸಭೆಯಲ್ಲಿ ಒಳ್ಳೆ ಶುಭ ಲಕ್ಷಣ, ಒಳ್ಳೆ ಮಳೆ ಬಂದಿದೆ ಆ ಟೈಮಲ್ಲೇ. ಆದರೆ ಜನ ಎಲ್ಲ ಭಾಳ ಶಿಸ್ತಿನಿಂದ ಸೇರಿದರು. ನೀವು ನೋಡಿದ್ರೆ ರಾತ್ರಿ 12 ಗಂಟೆವರೆಗೂ ಮೀಟಿಂಗ್ ಮಾಡಿದ್ದೀನಿ. ಅದಾದಮೇಲೆ ನಮ್ಮವ್ರು ಏನೇನು ಮಾಡಿದ್ದಾರೆ ಅಂತ. ಸೊ 100ಕ್ಕೆ 95-98% ಜನ, 60,000 ಹೆಣ್ಮಕ್ಳು ಗ್ಯಾರಂಟಿ ತೆಗೆದುಕೊಳ್ತಾ ಇದ್ದಾರೆ. ಸುಮಾರು 61,000 ಗೃಹ ಜ್ಯೋತಿ ತೆಗೆದುಕೊಳ್ತಾ ಇದ್ದಾರೆ. 1,45,000 ಅನ್ನಭಾಗ್ಯ. ಅವರೆಲ್ಲರನ್ನೂ ಭೇಟಿ ಮಾಡಿದಾಗ ನಾವು ಯಾರು ಏನಾರು ಇರಲಿ, ನಮ್ಮ ಮನೆ ಯಜಮಾನರುಗಳು ಏನಾರು ಮಾಡ್ಕೊಳ್ಳಿ, ನಾವು ಕಾಂಗ್ರೆಸ್ಗೆ ಸಹಾಯ ಮಾಡ್ತೀವಿ. ಈ ಕಾಂಗ್ರೆಸ್ ಸಹಾಯ ಮಾಡಿದೆ. ಆಮೇಲೆ ಇಲ್ಲಿ ಸಾನು ಶಿವಶಂಕರಪ್ಪನವರು ನಮ್ಮ ಕಷ್ಟಕ್ಕೆ ಹಾಸ್ಪಿಟ್ಲು, ಬೇರೆ ಚೌಲ್ಟ್ರಿಗಳಿರ್ಬೋದು, ಎಜುಕೇಷನ್ ವಿದ್ಯಾಸಂಸ್ಥೆ ಇರ್ಬೋದು, ಎಲ್ಲದಕ್ಕೂ ಕೂಡ ಸಹಾಯ ಮಾಡಿದ್ದಾರೆ. ನಾವು ಇದನ್ನು ಉಳಿಸ್ಕೋಬೇಕು. ಆಮೇಲೆ ವರ್ತಕರು ಇನ್ನೊಂದು ಭಾಳ ವಿಶೇಷ ಅಂತಂದರೆ, ಭಾಳ ಜನ ವರ್ತಕರನ್ನೆಲ್ಲ ಭೇಟಿ ಮಾಡಿದೆ. ವರ್ತಕರನ್ನೆಲ್ಲ ಭೇಟಿ ಮಾಡಿ ನೋಡಿದಾಗ ಇವರ ನಾಯಕತ್ವದಲ್ಲಿ ಇಲ್ಲಿ ಶಾಂತಿ ಯಾವಾಗಲೂ ಕೂಡ ಇದೆ. ನಮ್ಮ ವ್ಯವಹಾರ, ನಮ್ಮ ಬದುಕಿಗೆಲ್ಲ ಯಾವುದು ತೊಂದರೆ ಕೊಡೋದಿಲ್ಲ, ಯಾವುದು ಎಕ್ಸ್ಪ್ಲಾಟೇಷನ್ ಇಲ್ಲ, ಏನೂ ಇಲ್ಲ. ಸೊ ನೆಮ್ಮದಿಯಾಗಿದೆ ಅಂತ. ಆಮೇಲೆ ನನಗೆ ಅಂತೂ ಭಾಳ ಸಂತೋಷ ಆಯಿತು. ಎಲ್ಲ ಕಡೆ ತಿರುಗಿ ನಾನು ಸುಮ್ಮನೆ ಎಲ್ಲ ಬರ್ತಿದ್ದೆ ಹೋಗ್ತಿದ್ದೆ ಅಷ್ಟೇ. ನಾನು ಗಲಗಲ್ಲಿ ಇನ್ನೆಲ್ಲ ಹೋಗಿ ನೋಡಿದಾಗ, ಕೆಲವು ಮನೆಗಳು ನೋಡಿದಾಗ ಬೆಂಗಳೂರಿಗಿಂತ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ನನಗೆ ಒಬ್ಬ ಬೆಂಗಳೂರು ಮಂತ್ರಿಯಾಗಿ ನನಗೆ ಭಾಳ ಖುಷಿ ಆಯಿತು. ಆ ರೋಡ್ಗಳು, ಕಾಂಕ್ರೀಟ್ ರೋಡ್ ಎಷ್ಟು ಅಗಲ ಇದೆ, ಪಾರ್ಕ್ ಮೇಂಟೆನೆನ್ಸು, ಬಸ್ ಸ್ಟ್ಯಾಂಡ್ಗಳು ಎಲ್ಲ ಕೂಡ ಭಾಳ ಚೆನ್ನಾಗಿ ಈ ನಗರನ ಬೆಂಗಳೂರಿಗಿಂತ ಯಾವ ಕಡಿಮೆ ಇಲ್ಲ, ಬೆಂಗಳೂರಿಗಿಂತನೇ ಸ್ವಲ್ಪ ಚೆನ್ನಾಗಿದೆ. ಆ ರೀತಿ ಕಾಪಾಡ್ಕೊಂಡು ಬಂದಿದ್ದಾರೆ. ಇದು ಸ್ವಚ್ಛತೆ. ಆಮೇಲೆ ಬಡವರು ಕೂಡ 15,000 ಮನೆಗಳನ್ನು, ಆಶ್ರಯ ಮನೆಗಳನ್ನು